ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಯಶ್. ಈ ಒಂದು ವಿಡಿಯೋ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಆಗಿದೆ ಅವ್ರುಗಳಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಒಂದಲ್ಲ ಒಂದಿನ ಇದು ಯೂಸ್ ಆಗೇ ಆಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋಗೆ ಆದಷ್ಟು ಲೈಕ್ನ ಮಾಡಿ. ನೋಡಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಯೂಟ್ಯೂಬರ್ನ ನೀವು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, ಯೂಟ್ಯೂಬರು ನಿಮಗೆ ಚಾಟ್ ಸಪೋರ್ಟ್ ಸಿಗ್ತಾರೆ. ಓಕೆ, ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ಅವ್ರ ಜೊತೆ ಚಾಟ್ ಮಾಡಿ, ನಿಮ್ದು ಏನು ಸಮಸ್ಯೆ ಆಗಿದೆ ಅದನ್ನು ಹೇಳ್ಬೋದು. ಅಲ್ಲಿ ನಿಮಗೆ 100% ಜೆನ್ಯೂನ್ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಅದು ಬಿಟ್ಟು ನಿಮಗೆಲ್ಲೂ ಕೂಡ ಜೆನ್ಯೂನ್ ಆಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಏನೇ ಸಮಸ್ಯೆ ಆಗಲಿ ಯೂಟ್ಯೂಬಲ್ಲಿ, ಈಗ ನಿಮಗೆ ವೀಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ, ಇನ್ನೊಂದು ನಿಮ್ಮ ಚಾನಲಲ್ಲಿ ಏನೋ ಬರ್ತಾಯಿಲ್ಲ ಅಂತಂದರೆ ಯೂಟ್ಯೂಬ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಯಾವ ಥರ ಕಾಂಟ್ಯಾಕ್ಟ್ ಮಾಡೋದು. ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು, ಓಕೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಎರಡು ರೀತಿ ಇದೆ ಗೈಸ್. ಒಂದು ಚಾಟ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ನೊಂದು ಇಮೇಲ್ ಐ ಡಿ ಮುಖಾಂತರ. ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅವ್ರನ್ನ ಚಾಟ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋದು ಅಂತ. ಬನ್ನಿ, ಸಬ್ಸ್ಕ್ರೈಬ್ ಮಾಡಿದವರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೋಡಿ ಗೈಸ್, ಸೊ ನಿಮ್ಮ ಒಂದು ಯೂಟ್ಯೂಬಲ್ಲಿ ಏನೇ ಒಂದು ಸಮಸ್ಯೆ ಆಗಿರಲಿ, ಸೊ ಅದಕ್ಕೆ ನೀವು ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪ್ ಇದ್ದೇ ಇರುತ್ತೆ. ಆ ಒಂದು YT ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆಯಲ್ಲ, ಸೊ ಈ ಒಂದು ಪ್ರೊಫೈಲ್ ಫೋಟೋ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಎಲ್ಪ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ನೀವು ನೋಡ್ತಾ ಇದ್ದೀರಾ. ಸೊ ಜಸ್ಟ್ ಈ ಒಂದು ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ನ ಮಾಡಿ. ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಲೋಡ್ ಆದಮೇಲೆ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ಆ್ಯಕ್ಚುಲಿ ಒಂದು ಫಸ್ಟ್ ಬಾಕ್ಸಲ್ಲಿ ಟೆಲ್ ಅಸ್ ವಾಟ್ ವಿ ಕ್ಯಾನ್ ಹೆಲ್ಪ್ ವಿತ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೇನು ಸಮಸ್ಯೆ ಆಗಿದೆ, ಏನನ್ನು ನೀವು ಕೇಳಬೇಕು, ಯಾಕೆ ನೀವು ಯೂಟ್ಯೂಬ್ ಟೀಮ್ ಜೊತೆ ಮಾತಾಡಬೇಕು ಅಂತ ಇದ್ದೀರಾ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ನನಗಾಗಿರುವಂಥ ಒಂದು ಪ್ರಾಬ್ಲಮ್ನ ನಾನು ಹಾಕ್ತೀನಿ. ಮೈ ಯೂಟ್ಯೂಬ್ ಚಾನಲ್ ನಾಟ್ ಓಪನಿಂಗ್ ಇನ್ ಕ್ರೋಮ್ ಅಂತ ಹಾಕ್ತೀನಿ. ಓಕೆ, ಇದು ನನ್ನ ಸಮಸ್ಯೆ. ನಿಮ್ಮ ಸಮಸ್ಯೆ ಏನಿರುತ್ತೆ ಅದು ಹಾಕಿ. 100 ವರ್ಡ್ಸ್ ತನಕ ಇದನ್ನು ನೀವು ಹಾಕ್ಬೋದು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ, ಚೂಸ್ ದ ಬೆಸ್ಟ್ ಡಿಸ್ಕ್ರಿಪ್ಷನ್ ಫಾರ್ ಆಫ್ ದಿಸ್ ಇಶ್ಯೂ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮದು ಇಶ್ಯೂಗೆ ರಿಲೇಟೆಡ್ ಆಗಿ ಏನಾದರೂ ಒಂದು ಆಪ್ಷನ್ಸ್ಗಳಲ್ಲಿ ನಿಮ್ಗೆ ತೋರಿಸ್ತಾ ಇದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಅದರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದರ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಬರುತ್ತೆ. ಸೊ ಈಗ ನೀವು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಕೆಲವೊಂದಷ್ಟು ಆರ್ಟಿಕಲ್ಸ್ಗಳನ್ನ ಅವರು ಸಜೆಸ್ಟ್ ಮಾಡ್ತಾರೆ. ನನ್ನ ಆರ್ಟಿಕಲ್ಸ್ಗಳೆಲ್ಲ ಈಗೇನು ನೋಡೋ ಇದಿಲ್ಲ, ನಾನು ಅವ್ರ ಜೊತೆ ಯೂಟ್ಯೂಬ್ ಟೀಮ್ ಜೊತೆ ಮಾತಾಡಬೇಕು. ಅದಕ್ಕೋಸ್ಕರ ನಾನು ಕೆಳಗಡೆಗೆ ಬಂದು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇಲ್ಲಿ ನೋಡಿ 2 ಆಪ್ಷನ್ ಬರುತ್ತೆ. ಓಕೆ, ಇಲ್ಲಿ ನಿಮಗೆ ಲ್ಯಾಂಗ್ವೇಜ್, ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನೀವು ಇವ್ರ ಜೊತೆ ನೀವು ಮೆಸೇಜ್ ಮಾಡ್ಬೋದು ಆ ಲ್ಯಾಂಗ್ವೇಜೆಲ್ಲ ಇಲ್ಲಿರುತ್ತೆ. ಆ್ಯಕ್ಚುಲಿ ಸದ್ಯಕ್ಕೆ ಇನ್ನೂ ಕನ್ನಡ ಇಲ್ಲ, ಇಲ್ಲಿ ಇಂಗ್ಲೀಷ್ ಇದೆ ಮತ್ತು ಹಿಂದಿ ಇದೆ. ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಇದೆ. ಆ ಲ್ಯಾಂಗ್ವೇಜಲ್ಲಿ ನೀವು ಯೂಟ್ಯೂಬ್ ಟೀಮ್ ಜೊತೆ ಮಾತಾಡ್ಬೋದು. ನೋಡಿ, ಇಲ್ಲಿ 2 ಆಪ್ಷನ್ ಇದೆ. ಒಂದು ಚಾಟ್ ಅಂತ ಇದೆ, ಇನ್ನೊಂದು ಇಮೇಲು. ಸೊ ಚಾಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ರಿಯಲ್ ಟೈಮಲ್ಲಿ, ಅಂದರೆ ಇವಾಗಲೇ ಆನ್ ದ ಸ್ಪಾಟಲ್ಲೇ ನೀವು ಅವ್ರ ಜೊತೆ ಟೆಕ್ಸ್ಟ್ ಮಾಡೋ ಮುಖಾಂತರ ನೀವು ಅವ್ರಿಗೆ ನಿಮ್ಮ ಪ್ರಾಬ್ಲಮ್ನ ನೀವು ಹೇಳ್ಬೋದಾಗುತ್ತೆ. ಆಯಿತಾ. ಇಮೇಲ್ ಕೊಟ್ಟರೆ ಇಮೇಲ್ ಮುಖಾಂತರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು. ಸೊ ನಾನು ಇವಾಗ ಚಾಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇಲ್ಲಿ ಲೆಸ್ ದೆನ್ 1 ಮಿನಿಟ್ ವೆಯ್ಟ್ ಅಂತ ಇದೆ. ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಕೆಳಗಡೆ ಒಂದಷ್ಟು ಬಾಕ್ಸ್ ಬರುತ್ತೆ, ರಿಕ್ವೈರ್ಡ್ ಫೀಲ್ಡ್ ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ನೋಡಿ, ಫಸ್ಟ್ ನೇಮು, ನಿಮ್ಮ ಒಂದು ನೇಮ್ ಏನಿದೆ ಒರಿಜಿನಲ್ ನೇಮನ್ನು ನೀವು ಇಲ್ಲಿ ಹಾಕಬೇಕು. ಯಾವುದೇ ಥರ ಯೂಟ್ಯೂಬ್ ಚಾನಲ್ ಹೆಸರು ಹಾಕೋದು ಇನ್ನೊಂದು ಮತ್ತೊಂದು ಮಾಡಬೇಡಿ. ಇಲ್ಲಿ ನಿಮ್ಮ ಒಂದು ರಿಯಲ್ ನೇಮನ್ನು ಹಾಕಬೇಕು. ಲಾಸ್ಟ್ ನೇಮ್ ಏನಿದೆ ಲಾಸ್ಟ್ ನೇಮು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಇಮೇಲ್ ಅಡ್ರೆಸ್ ಅದೇ ತೊಗೊಂಡಿರುತ್ತೆ, ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಚಾನಲ್ URL ಅಂತ ಇದೆ. ಸೊ ಚಾನಲ್ URLನ ನೀವು ನಿಮ್ಮ ಒಂದು ಚಾನಲ್ URL ನಿಮ್ಮ ಒಂದು ಚಾನಲ್ನ ನೀವು ಓಪನ್ ಮಾಡಿದಾಗ ನಿಮಗೆ ಸಿಗುತ್ತೆ. ಆ ಒಂದು URL ಲಿಂಕ್ನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕು. ನೋಡಿ, ಮತ್ತು ನಿಮ್ಮ ಒಂದು ಚಾನಲ್ URL ಬೇಕು ಅಂದರೆ ನಿಮ್ಮ ಚಾನಲ್ನ ಯೂಟ್ಯೂಬ್ ಆ್ಯಪಲ್ಲಿ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಶೇರ್ ಮೇಲೆ ಕ್ಲಿಕ್ನ ಮಾಡಿ, ಅಂದರೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಶೇರ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕಾಪಿ ಲಿಂಕ್ ಅಂತ ಬರುತ್ತೆ, ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಇದೇ ನಿಮ್ಮ ಒಂದು ಚಾನಲ್ ಲಿಂಕ್ ಆಗಿರುತ್ತೆ, ನೀವು ಅಲ್ಲಿ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ಇಶ್ಯೂ ಅಬೌಟ್ ಎ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆ. ನಿಮಗೆ ಒಂದು ವಿಡಿಯೋಯಿಂದ ಏನಾದರೂ ಇಶ್ಯೂ ಆಗಿದೆಯಾ ಅಂದರೆ ಸೊ ಅದನ್ನು ನೀವು ಎಸ್ ಅಂತ ಮಾಡಬೇಕು, ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ನೋ ಸೆಲೆಕ್ಟ್ ಮಾಡ್ತೀನಿ. ವೆನ್ ಡಿಡ್ ದ ಇಶ್ಯೂ ಅಕ್ಕರ್ ಅಂತ ಕೇಳ್ತಾ ಇದೆ. ಸೊ ನಾನು ಇದನ್ನು ಯಾವಾಗ ನಿಮಗೆ ಇಶ್ಯೂ ಆಯಿತು ಅಂತ ಕೇಳ್ತಾ ಇರುವಂಥದ್ದು. ನಾನು ಇವಾಗ ಟುಡೇ ಅಂತ ಹಾಕ್ತೀನಿ. ಸೊ ಅದಾದಮೇಲೆ ಇಲ್ಲಿ ಹೌ ಕ್ಯಾನ್ ವಿ ಹೆಲ್ಪ್ ಯು ಅಂತ ಇದೆ. ಸೊ ಇಲ್ಲಿ ನೀವು ಜಸ್ಟ್ ಸಿಂಪಲ್ಲಾಗಿ ನೀವು ಟೈಪ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನಿವಾಗ ಮೈ ಯೂಟ್ಯೂಬ್ ಚಾನಲ್, ಓಕೆ, ಸೊ ನಾನಿಲ್ಲಿ
ನನ್ನ ಓನಾಗಿ ನಾನು ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ದು ಏನು ಸಮಸ್ಯೆ ಇರುತ್ತೋ ಅದನ್ನು ನೀವು ಟೈಪ್ ಮಾಡಿ ಸ್ಟಾರ್ಟ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಈಗ ಎಲ್ಲವೂ ಕೂಡ ಆಗಿದೆ ಫಿಲ್ ಮಾಡಿ. ನಾನು ಸ್ಟಾರ್ಟ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಯೂಟ್ಯೂಬ್ ಟೀಮ್ ಇವಾಗ ಆಟೋಮೆಟಿಕಲಿ ಕಾಂಟ್ಯಾಕ್ಟ್ ಆಗ್ತಾರೆ. ನೋಡಿ, ಯುವರ್ ಫಸ್ಟ್ ಇನ್ ಲೈನ್ ಅಂತಿದೆ, ವೆಯ್ಟ್ ಮಾಡಬೇಕು, ತುಂಬ ಜನ ಇರ್ತಾರೆ ಅದಕ್ಕೋಸ್ಕರ. ಸೊ ಇಲ್ಲಿ ಈಗ ಅವರು ಮೆಸೇಜ್ ಬಂತು, ವೆಲ್ಕಮ್ ಯುವರ್ ಕೇಸ್ ಐ ಡಿ ಅಂತ ಅಂದ್ಬಿಟ್ಟು ನಂಬರ್ ಎಲ್ಲ ಬರುತ್ತೆ. ಸೊ ನಾನು ಫಸ್ಟು ಹಲೋ ಅಂತ ಕಳಿಸ್ತೀನಿ. ಸೊ ನೀವು ಅವ್ರ ಜೊತೆ ಇವಾಗ ನೀವು ಚಾಟ್ ಮಾಡಿಬಿಟ್ಟು ನೀವು ಅವ್ರಿಗೆ ಹೇಳಬೇಕು, ಯೂಟ್ಯೂಬ್ ಟೀಮ್ ಇದು, ಏನು ಭಯಪಡೋ ಅವಶ್ಯಕತೆ ಇಲ್ಲ, ಏನು ಸಮಸ್ಯೆ ಆಗಿದೆ ಇವ್ರಿಗೆ ಇದನ್ನು ನೀವು ಶೇರ್ ಮಾಡಿದ್ರೆ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಆಯಿತಾ. ಸೊ ನಾನಿವಾಗ ಮೆಸೇಜ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು ಅವ್ರ ಹೆಸರು ಎಲ್ಲ ಕಳಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಚಾಟ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ಸೊ ಈ ಥರ ನೀವು ಇವಾಗ ನಿಮ್ಗೇನು ಸಮಸ್ಯೆ ಆಗಿದೆ ಅದನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ನಾನು ನನಗೆ ಆಗಿರುವಂಥ ಸಮಸ್ಯೆನ ಈಗ ನಾನು ಅವ್ರಿಗೆ ಹೇಳ್ಕೊಳ್ತೀನಿ. ಅದಾದಮೇಲೆ ಏನು ರೆಸ್ಪಾನ್ಸ್ ಸಿಗುತ್ತೆ ನೋಡೋಣ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸೊ ಕ್ರೋಮಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಫುಲ್ಲು ವೈಟ್ ಕಲರ್ ಬ್ಲ್ಯಾಂಕಾಗಿ ಬರ್ತಾಯಿದೆ. ನಾನು ಚಾನಲ್ ಅನಾಲಿಟಿಕ್ಸು ಮತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನೂ ಕೂಡ ಆಗ್ತಾಯಿಲ್ಲ. ಅದು ಕ್ರೋಮಲ್ಲಿ ಮಾತ್ರ ಹಂಗೆ ಆಗ್ತಾಯಿದೆ. ಓಕೆ, ಸೊ ಅದನ್ನು ಇವಾಗ ನಾನು ಅವ್ರಿಗೆ ಹೇಳ್ತೀನಿ. ಓಕೆ, ಸೊ ಬನ್ನಿ. ಸೊ ಈಗ ಆ್ಯಕ್ಚುಲಿ ನನಗೇನು ಸಮಸ್ಯೆ ಆಗಿದೆ ನಾನು ಅದನ್ನು ಇವ್ರ ಜೊತೆ ಹೇಳಿದ್ದೀನಿ. ಸೊ ನೋಡೋಣ ಏನು ರೆಸ್ಪಾನ್ಸ್ ಬರುತ್ತೆ ಅಂತ. ಕೆಲವೊಂದೊಂದು ಸಲ ಏನಾಗಿದೆ ಅದರ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿ ಅಂತಂತಾರೆ. ಆವಾಗ ನೀವು ಫೋಟೋ ತೆಗೆದು ಕಳಿಸ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ನನಗೆ ಇಲ್ಲಿ ಯಾವುದೇ ಒಂದು ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿಲ್ಲ. ನೀವು ಅವ್ರು ಹೇಳಿದ್ಮೇಲೆ ನಿಮಗಿಲ್ಲಿ ಆಪ್ಷನ್ ಸಿಗುತ್ತೆ ಫೋಟೋ ಕಳಿಸೋದಕ್ಕೆ, ಆಯಿತಾ. ಅಲ್ಲಿ ತನಕ ನಿಮ್ಗೆ ಸಿಗೋಲ್ಲ. ಸೊ ನೋಡೋಣ ಏನು ರೆಸ್ಪಾನ್ಸ್ ಬರುತ್ತೆ ಅಂತ. ಬಟ್ ಇಲ್ಲಿ ನೀವು ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಅವರು ಮೆಸೇಜ್ ರಿಪ್ಲೈ ಮಾಡುವಂಥದ್ದು ಲೇಟ್ ಇರುತ್ತೆ. ಬಟ್ ಆಲ್ಮೋಸ್ಟ್ ನಿಮ್ಗೇನು ಸಮಸ್ಯೆ ಆಗಿದೆ ಆ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ತಾರೆ, ಆಯಿತಾ. ಸೊ ಏನೇ ಇಶ್ಯೂಸ್ ಇದ್ದರೂ ನೀವು ಯೂಟ್ಯೂಬ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ನಾನು ಅಲ್ಲೇ ಸುಮಾರು ಹೊತ್ತಾಯಿತು ಮೆಸೇಜ್ ಕಳಿಸಿ, ಇನ್ನೂ ಅವರು ನನಗೆ ಯಾವುದೇ ಥರ ರೆಸ್ಪಾನ್ಸ್ ಕೊಟ್ಟಿಲ್ಲ. ಬಟ್ ನೀವು ಚಾಟನ್ನು ಎಂಡ್ ಮಾಡ್ಬಾರ್ದು, ಆಯಿತಾ. ಸೊ ಐ ಸಿ ಥ್ಯಾಂಕ್ಸ್ ಫಾರ್ ದ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಕಳಿಸಿದ್ದಾರೆ. ಸೊ ಈಗ ನೋಡೋಣ ಏನು ಹೇಳ್ತಾರೆ ಅಂತ. ವೆಯ್ಟ್ ಮಾಡೋಣ. ಆ್ಯಕ್ಚುಲಿ ಇವ್ರು ಹೇಳ್ತಾ ಇರುವಂಥದ್ದು ನಿಮ್ಮ ಚಾನಲ್ಗೆ ಏನು ಸಮಸ್ಯೆ ಆಗಿಲ್ಲ, ಅದರಲ್ಲಿ ಏನು ಇಶ್ಯೂಸ್ ಇಲ್ಲ. ನಿಮ್ಮ ಒಂದು ಕ್ರೋಮ್ ಬ್ರೌಸರಲ್ಲಿ ಏನೋ ಸಮಥಿಂಗ್ ಇಶ್ಯೂ ಇದೆ, ಅದಕ್ಕೋಸ್ಕರ ನಿಮಗೆ ವೈಟ್ ಪೇಜ್ ಬ್ಲ್ಯಾಂಕ್ ನಿಮಗೆ ತೋರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಅವರು ಕೆಲವೊಂದಷ್ಟು ಸ್ಟೆಪ್ಸ್ನ ನಮಗೆ ಕಳಿಸ್ತಾರೆ. ಇವಾಗ ಒಂದಷ್ಟು ಆರ್ಟಿಕಲ್ಸ್ ಕಳಿಸ್ಬೋದು ಅನಿಸುತ್ತೆ. ಸೊ ನೋಡೋಣ ಏನು ಕಳಿಸ್ತಾರೆ ಅಂತ. ನೋಡಿ, ಈ ಥರ ನಿಮಗೆ ಏನೇ ಒಂದು ಸಮಸ್ಯೆ ಆಗಿದ್ದರೆ ಯೂಟ್ಯೂಬ್ ಟೀಮ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು, ಆಯಿತಾ. ಇಲ್ಲಿ ನಿಮಗೆ ಪರ್ಫೆಕ್ಟ್ ಆನ್ಸರ್ಸ್ಗಳು ಸಿಗುತ್ತೆ, ಎಲ್ಲ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಡಿ, ಏನಾಗೋಯ್ತಪ್ಪ ಏನು ಅಂತ ಟೆನ್ಷನು ಮಾಡ್ಕೋಬೇಡಿ. ಯೂಟ್ಯೂಬ್ ಟೀಮ್ ಇರೋದೇ ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ. ನೋಡಿ, ನನಗೆ ಏನೇ ಸಮಸ್ಯೆ ಆದರೂ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಡಲ್ಲ. ಯಾವುದನ್ನು ಟೆನ್ಷನ್ ಮಾಡ್ಕೋಬೇಡಿ, ಆಯಿತಾ. ಸೊ ಟೆನ್ಷನ್ ಮಾಡ್ಕೊಂಡಷ್ಟು ಇನ್ನೂ ತಲೆ ಕೆಡುತ್ತೆ. ಯೂಟ್ಯೂಬ್ ಟೀಮ್ ಇರೋದೇ ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವರು. ಸೊ ನೋಡಿ ಇಲ್ಲಿ ಅವ್ರು ಇಲ್ಲಿ ಕೊಡ್ತಾ ಇದ್ದಾರೆ ನಮಗೆ ಏನು ಮಾಡಬೇಕು ಅಂತ. ಕ್ಲಿಯರ್ ಯುವರ್ ಬ್ರೌಸರ್ ಕ್ಯಾಚೆ ಆ್ಯಂಡ್ ಕುಕೀಸ್, ಅಪ್ಡೇಟ್ ಯುವರ್ ಬ್ರೌಸರ್ ಟು ದ ಲೇಟೆಸ್ಟ್ ವರ್ಷನ್, ರೀಸ್ಟಾರ್ಟ್ ಯುವರ್ ಬ್ರೌಸರ್ ಆ್ಯಂಡ್ ಯುವರ್ ಕಂಪ್ಯೂಟರ್ ಅಂತ ಕೊಡ್ತಾ ಇದ್ದಾರೆ. ಇಷ್ಟು ಮಾಡಿ ಸರಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಮೇ ಬಿ ಸರಿ ಆಗಬಹುದು ಅಂತ ಅಂದ್ಕೊಳ್ತೀನಿ. ಟ್ರೈ ಯೂಸಿಂಗ್ ಎ ಡಿಫ್ರೆಂಟ್ ನೆಟ್ವರ್ಕ್ ಲೈಕ್ ಮೊಬೈಲ್ ಡೇಟಾ ಇನ್ಸ್ಟೆಡ್ ಆಫ್ ವೈಫೈ ಆರ್ ವೈಸ್ ವರ್ಸ ಅಂತ ಕಳಿಸಿದ್ದಾರೆ. ಸೊ ನೀವೇನಾದರೂ ವೈಫೈಲಿ ಕನೆಕ್ಟ್ ಮಾಡಿದರೆ ಒಂದ್ಸಲ ಮೊಬೈಲ್ ಡೇಟಾ ಕನೆಕ್ಟ್ ಮಾಡಿ ನೋಡಿ, ಅಥವಾ ನೀವು ಮೊಬೈಲ್ ಡೇಟಾದಲ್ಲಿ ಯೂಸ್ ಮಾಡ್ತಾಯಿದ್ರೆ ನೆಟ್ಟನ್ನು ವೈಫೈ ಕನೆಕ್ಟ್ ಮಾಡಿ ನೋಡಿ. ಈ ಥರ ಏನೋ ರಿವರ್ಸ್ ಮಾಡಿ ನೋಡಿ, ಸರಿ ಆಗಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಇದೇನಾಗುತ್ತೆ ಅಂತ. ಮೇ ಬಿ ಸರಿ ಆಗುತ್ತೆ. ನಾನು ಅದೇ ಅಂದ್ಕೊಂಡೆ, ಕ್ರೋಮಲ್ಲಿ ಈ ಥರ ಸಮಸ್ಯೆ ಆಗಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗಾಗಿರೋ ಸಮಸ್ಯೆ ಕೇವಲ ಒಂದು ಯೂಟ್ಯೂಬ್ ಚಾನಲ್ ಮಾತ್ರ ಹಂಗೆ ಆಗ್ತಾಯಿಲ್ಲ. ನಾನು ಯಾವ್ಯಾವ ಲಾಗಿನ್ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕೂ ಕೂಡ ಹಂಗೆ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಮೇ ಬಿ ಕ್ರೋಮಲ್ಲೇ ಪ್ರಾಬ್ಲಮ್ ಆಗಿದೆ ಅಂತ ನನಗನ್ಸಿತ್ತು. ಸೊ ಈಗ ಅದರ ನನ್ನ ಕ್ಲಾರಿಟಿ ಸಿಕ್ಕಿದೆ. ಸೊ ಈಗ ಗ್ರೇಟ್, ಡು ಯು ಹ್ಯಾವ್ ಅದರ್ ಕ್ವಶನ್ಸ್ ಅಂತ ಕೇಳ್ತಿದ್ದಾರೆ. ಸದ್ಯಕ್ಕೆ ಏನಿಲ್ಲ, ನೋ ಥ್ಯಾಂಕ್ ಯು ಅಂತ ಕಳಿಸ್ತೀನಿ. ಸೊ ನೋಡಿ, ಈ ಥರ ನೀವು ಚಾಟ್ ಮಾಡಬೇಕಾಗುತ್ತೆ. ಬಟ್ ಈ ಚಾಟ್ ಮಾಡಾದ್ಮೇಲೆ ಎಕ್ಸಿಟ್ ಮಾಡಬೇಕು ನೀವು, ಅದು ಕೂಡ ತುಂಬ ಇಂಪಾರ್ಟೆಂಟ್. ಅದನ್ನು ಕೂಡ ತೋರಿಸ್ತೀನಿ, ಒಂದು ಸೆಕೆಂಡ್ ಹಾಗೆ ಇರಿ. ನೋಡಿ, ಸೊ ಅವರು ಆಲ್ಮೋಸ್ಟ್ ಆಲ್ ತುಂಬ ಬೇಗನೆ ರೆಸ್ಪಾನ್ಸ್ ಮಾಡ್ತಾರೆ. ಕೆಲವೊಂದು ಸಲ ಈ ಥರ ಲೇಟಾಗಿ ರೆಸ್ಪಾನ್ಸ್ ಸಿಗುತ್ತೆ. ಬಟ್ ನೀವು ಕ್ಲೋಸ್ ಮಾಡಬಾರ್ದು, ವೆಯ್ಟ್ ಮಾಡಬೇಕು, ಆಯಿತಾ. ಸೊ ಯುವರ್ ವೆಲ್ಕಮ್, ಪ್ಲೀಸ್ ಫೀಲ್ ಫ್ರೀ ಟು ರೀಚ್ ಔಟ್ ಇಫ್ ದೇರ್ ಇಸ್ ಎನಿಥಿಂಗ್ ಎಲ್ಸ್, ಹ್ಯಾವ್ ಅ ಗ್ರೇಟ್ ಡೇ ಅಂತ ಕಳಿಸಿದ್ದಾರೆ. ಸೊ ನಾನು ಓಕೆ ಅಂತ ಕಳಿಸ್ಬಿಟ್ಟು ಬಾಯ್ ಅಂತ ಕಳಿಸ್ತಾ ಇದ್ದೀನಿ. ಸೊ ಎಸ್, ಸೊ ಈಗ ಚಾಟ್ ಆಟೋಮೆಟಿಕಲಿ ಎಂಡ್ ಆಗುತ್ತೆ, ಆಯಿತಾ. ಅವರು ಎಂಡ್ ಕೊಟ್ಟ ಮೇಲೆ ಎಂಡ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಇಲ್ಲಿ ಇಂಟು ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಚಾಟು ಆಟೋಮೆಟಿಕಲಿ ಎಂಡ್ ಆಗುತ್ತೆ. ಸೊ ಆಮೇಲೆ ಒಂದು ನಿಮಿಷ ಇರಿ, ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವರೊಂದು ಫೀಡ್ಬ್ಯಾಕ್ ಲಿಂಕ್ ಕಳಿಸ್ತಾರೆ. ನೀವು ಬೇಕು ಅಂದರೆ ಫೀಡ್ಬ್ಯಾಕನ್ನು ಕೂಡ ಕೊಡ್ಬೋದು, ನಿಮ್ಮ ಚಾಟ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಏನು ಅಂತ.
ಸೊ ಬೇಡ ಅಂತಂದರೆ ಇದು ಮಾಡ್ಬೋದು. ಸೊ ಇವಾಗ ಅವರು ಇನ್ನೂ ರೆಸ್ಪಾನ್ಸ್ ಏನೂ ಮಾಡಿಲ್ಲ. ಐ ಥಿಂಕ್ ಬೆಟರ್ ನಾನೇ ಎಂಡ್ ಮಾಡೋ ತೋರಿಸ್ತೀನಿ. ಈಗ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ನೀವು ಎಂಡ್ ಮಾಡಬೇಕು ಅಂದರೆ, ಸೊ ಇಲ್ಲಿ ಮೇಲ್ಗಡೆ ಇಂಟು ಇದೆ ನೋಡಿ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಎಂಡ್ ಚಾರ್ಟ್ ಅಂತ ಬರುತ್ತೆ, ಎಂಡ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಿ. ಇದನ್ನು ಕೊಟ್ಟ ತಕ್ಷಣ ನಿಮ್ಮ ಚಾರ್ಟ್ ಎಂಡ್ ಆಗುತ್ತೆ. ಇಷ್ಟೇ. ನೋಡಿದ್ರಲ್ಲ ಗೈಸ್, ಈ ಥರ ನೀವು ಯೂಟ್ಯೂಬ್ ಟೀಮ್ ಜೊತೆ ನಿಮ್ಮ ಒಂದು ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ನ ನೀವು ಪಡ್ಕೋಬೋದು. ಚಾಟ್ ಸಪೋರ್ಟ್ ಸಿಗುತ್ತೆ ಮತ್ತು ಇಮೇಲ್ ಸಪೋರ್ಟ್ ಸಿಗುತ್ತೆ. ಕೆಲವರಿಗೆ ಫೋನ್ ಸಪೋರ್ಟು ಕೂಡ ಸಿಗುತ್ತೆ. ಈ ಫೋನ್ ಸಪೋರ್ಟ್ ನಿಮಗೆ ಸಿಗಬೇಕು ಅಂತಂದರೆ ಯೂಟ್ಯೂಬ್ ಅವರೇ ನಿಮಗೆ ಒಂದು ಮ್ಯಾನೇಜರ್ನ ಕೊಟ್ಟಿರಬೇಕು, ಆವಾಗ ಮಾತ್ರ ನಿಮಗೆ ಫೋನ್ ಸಪೋರ್ಟ್ ಸಿಗುತ್ತೆ. ಸೊ ನೀವು ಅವಾಗ ಡೈರೆಕ್ಟಾಗಿ ಅವ್ರ ಜೊತೆ ಕಾಲಲ್ಲೂ ಕೂಡ ಮಾತಾಡ್ಬೋದು, ಆ್ಯಂಡ್ ಅದ್ರ ಜೊತೆಗೆ ವೀಡಿಯೋ ಕಾಲಲ್ಲೂ ಕೂಡ ಗೂಗಲ್ ಮೀಟಲ್ಲಿ ಸೊ ನೀವು ಅವ್ರ ಜೊತೆ ನಿಮ್ಮ ಒಂದು ಪ್ರಾಬ್ಲಮ್ನ ಹೇಳ್ಬೋದು, ಅವರು ನಿಮಗೆ ಸೊಲ್ಯೂಷನ್ನ ಕೊಡ್ತಾರೆ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.